ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸುದೀಪ್, ಸುದೀಪ್ ಬಾಗ್ಲು ತೆಗಿ. ಸುದೀಪ್ ಪ್ಲೀಸ್ ಬಾಗ್ಲು ತೆಗಿ. ಸುದೀಪ್ ಪ್ಲೀಸ್ ಬಾಗ್ಲು ತೆಗಿ. ಸುದೀಪ್, ಸುದೀಪ್ ಪ್ಲೀಸ್ ಬಾಗ್ಲು ತೆಗಿ. ಸುದೀಪ್ ಬಾಗ್ಲು ತೆಗಿ. ಸುದೀಪ್ ಹುಚ್ಚಿಡ್ದಿದ್ಯಾ ನಿನ್ಗ? ಯಾಕೆ ಹಿಂಗ್ ಮಾಡ್ತಿದ್ದಿ? ನಡಿ ಕ್ವಾಣಿಗ. ಅವ್ವ, ನನ್ನನ್ನು ಏನ್ ಅನ್ಕೊಂಡಿದ್ರ ಈ ಮನೆಯವರು? ದೊಡ್ಡವಂಗೆ ನಾನ್ ಯಾಕೆ ಹೆದರ್ಬೇಕು? ಅವ್ರು ಬಂದಾಗ ನಾನ್ ಯಾಕೆ ಬಚ್ಚಿಟ್ಕೊಳ್ಬೇಕು? ಅವ್ವ, ನಾನ್ ಸುದೀಪ್ ಹತ್ರ ಮಾತಾಡ್ಬೇಕು. ಮಾತಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೇಕು. ಹೇಳ್ತೀನಿ ಕೇಳಿ. ಇವತ್ ರಾತ್ರಿನೇ ಕೊನೆ. ನಾಳೆ ಬೆಳಗ್ಗೆ ನಿಮ್ಮ ಮಗನ್ ನಿಶ್ಚಿತಾರ್ಥ ಅಲ್ವಾ? ಆಗ್ಲಿ. ಈಗ ಸೈಲೆಂಟ್ ಆಗಿರ್ತೀನಿ. ನಾಳೆ ತೋರಿಸ್ತೀನಿ ನಾನೇನಂತ. ಐನೂರ ಮುಹೂರ್ತ ಎಷ್ಟೊತ್ತಿಗೆ? ಇನ್ನ 10 ನಿಮಿಷ ರೀ. ಅವ ಮತ್ತ ಎಲ್ಲ ತಯಾರಿ ನಡೆದಿದೆಯಲ್ಲ? ಹ್ಞೂ ರೀ, ನೀವು ಹೇಳಿದ್ದೆಲ್ಲ ತಯಾರಾಗೈತ್ರಿ. ಇನ್ನು ನೀವು ತಾಳಿ ಕಟ್ಸೋದು ಒಂದ ಬಾಕಿ ನೋಡ್ರಿ. ಸಂಗವ್ವ, ಕಾಮಿನಿ, ಈಗ ನಡೆದಿರೋದು ಇಳೆ ಶಾಸ್ತ್ರ, ನಿಶ್ಚಿತಾರ್ಥ. ತಾಳಿ ಕಟ್ಸಾಕ ಮದ್ವೆ ಅಲ್ಲೇ ಅವ್ವ ಇದು. ಮಾತ್ ಜಾಸ್ತಿ ಆತು. ಸಂಗಮೇಶ, ಐನವ್ರು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಕೊಡ್ಸ್ಕೊಡು ಲಗೋನ. ನಡಿ. ಆದ್ರೆ ವೈ ಐನವ್ರ ಕಾಮಿನಿ, ಅಂತೂ ನಾನು ನನ್ನ ಮಗಳು ಕಂಡ ಕನಸು ನನಸಾಗುವಂತ ಕಾಲ ಬಂದ ಬಿಡ್ತು ನೋಡು. ನನ್ನ ಮಗಳು ನಿನ್ನ ಮಗನ ಕೈ ಹಿಡಿದು ಈ ವೀರಗಡದ ಮಂತನದ ಸೊಸೆಯಾಗಿ 1 ಡಜನ್ ಮಕ್ಕಳನ್ನ ಹಡ್ದು ಆಕೆ ಚೊಚ್ಚಲ ಮಗ ಈ ಇಡೀ ಆಸ್ತಿಗೆ ವಾರಸ್ದಾರಾಗಿ ನಾನು ನೀನು ನಾವೆಲ್ಲರೂ ನೆಮ್ಮದಿಯಿಂದ ಕಾಲ ಕಳೆಯಬೇಕು ಅಂತ ನಾವು ಅಂದು ಕಂಡ ಕನಸು ಇಂದು ನನಸಾಗುವಂತಹ ಶುಭಗಳಿಗೆ ಬಂದು ಬಿಡ್ತು. ಏನ್ ಮಾಡುವ ಇಂಥ ಹೊತ್ತಿನಾಗ ನನ್ನ ಹೆಂಡತಿ ಸುನಂದ ನಿಮ್ಮ ಅತ್ತಿಗೆ ಇಲ್ಲಿ ನೋಡು ಇದ್ದಿದ್ರೆ ಚಲೋ ಹಾಕಿತ್ತು. ಹಾಳಾದಕ್ಕೆ ನನ್ನ ಬಿಟ್ಟು ಶಿವನ ಪಾದ ಸೇರಿ ನನ್ನ ಒಬ್ಬಂಟಿಗೆ ಮಾಡಿ ಹೋಗಿಬಿಟ್ಲು. ಲೇ ಅಣ್ಣ ದಿವ್ಯಾ, ನೀನ್ ಹೆಂಡತಿ ಸತ್ತಾಗ ಅಳ್ಳಾರ್ದವ ಈಗ ಅಳಕತ್ತೀನ? ನಿನ್ ನಾಟಕ ಬಂದ್ ಮಾಡು. ಈ ವೀರ್ಗಡದ ಆಸ್ತಿನ ಲಪ್ಟಾಯಿಸೋದಕ್ಕ ನೀನ್ ಬದುಕಿದೀಯ ಅಂತ ನನಗೆ ಗೊತ್ತೈತಿ. ಈ ಮೊಸ್ಲಿ ಕಣ್ಣೀರೆಲ್ಲ ಬ್ಯಾಡ. ಮತ್ತದೇನೋ ಅಂದ್ಯಲ್ಲ, ನಿನ್ನ ಮಗಳು ರೂಪ ದೀಪ್ಯನ ಲಗ್ನ ಆದ್ಮೇಲೆ ಅವ್ರಿಗೆ ಹುಟ್ಟೋ ಗಂಡು ಮಗ ಈ ಆಸ್ತಿಗೆ ವಾರಸ್ದಾರ ಆಗ್ತಾನ?
ನಾನು ನೀನು ನೆಮ್ಮದಿಯಾಗಿರೋಣ ಅಂತ. ಅದು ಹಂಗಾಗ್ಲಿ. ದೀಪ್ಯನ್ ಮಗನ ಈ ಆಸ್ತಿಗೆಲ್ಲ ವಾರಸ್ದಾರ ಆಗ್ತಾನ ಸರಿ, ಆದ್ರ ಅದು ನಾನು ಸತ್ ಮ್ಯಾಲ್ ಮಾತ್ರ. ನೆಪ್ಪಿರ್ಲಿ. ಲೇ ದಿವ್ಯಾ, ಈ ಆಸ್ತಿಗೆಲ್ಲ ನಾನು ಒಡತಿ ಆಗಿದ್ದು ಆ ದೀಪ್ಯನ್ಗೆ ಅದನ್ನೆಲ್ಲ ದಾರಿ ಎರೆಯೋದಕ್ಕಲ್ಲ. ನಾನಿರೋ ಮಠ ನಾನು. ಈ ವೀರ್ಗಡಕ್ಕೆ ಒಡತಿ. ನಾನು ಸತ್ತ ಮೇಲೆ ನಮ್ಮ ಅಣ್ಣ ಅನ್ನೋ ಒಂದ ಕಾರಣಕ್ಕೆ ನನ್ನ ಆಸ್ತಿನೆಲ್ಲ ನಿನ್ನ ಮೊಮ್ಮಗ್ ಬಿಟ್ಟು ಹೋಗ್ತೀನಿ. ತಿಳಿತೇನಾ? ಏನೋ ಅಣ್ಣ, ನನ್ನ ಸಾಯೋ ಮಟ್ಟ ತಡಿತೀಯೋ ಇಲ್ಲ ನೀನ ನನ್ನ ಕೊಂದು ಬಿಡ್ತೀಯ? ತೆಗೆವ, ಈ ನಿಶ್ಚಿತಾರ್ಥದ ಹೊತ್ತಾಗಿ ಕೊಲ್ಲೋದು ಸಾಯೋದು ಎಂತ ಕೆಟ್ಟ ಮಾತಾಡಕತ್ತೀವ ನೀನು. ಹೋಗ್ಲಿ ಬಿಡು. ಆ ಮೈಸೂರು ಹುಡುಗಿ ಸುದ್ದಿ ಏನು? ರೂಪ ಹೇಳ್ತಿದ್ಲು ಆಕೆ ಬರೋಬ್ಬರಿ ಇಲ್ಲ ಅಂತ. ಏನಕ್ಕೆ ಕಥೆ? ಅಲ್ಲ, ದೀಪ್ಯಾನ್ ಜೋಡಿ ಆಕೆ ಏನಾರ ಗಿಲಿಗಿಚ್ಚಿ ನಡೆಸ್ಯಾಳನ ಮತ್ತ? ಗಿಲ್ಗಿಚ್ಚು ಇಲ್ಲ, ಎಂಥದ್ದು ಇಲ್ಲ. ಆಕಿನ ಓಡಿಸಿ ಆತ. ಆಕಿ ದೀಪ್ಯನ್ ಗೆಳತಿ ಅಷ್ಟೆ. ಯಾಕ ನಿನ್ಗ್ಯಾರು ಗೆಳ್ತಿರಿಲ್ಲೇನ? ಅದೇನಂತಾರಲ್ಲ, ಮಂಗಳಾರತಿ ಮಾಡ್ಸಕ್ ಹೋಗಿ ಕಳಸ ತೆಲ್ ಮೇಲೆ ಹಾಕೊಂಡ್ ಬಂದಿದ್ರಂತ. ನಿಶ್ಚಿತಾರ್ಥಕ್ಕೆ ಬರೀ 10 ನಿಮಿಷ ಉಳಿದಂತ ಹೇಳ್ಯಾರವ ಸ್ವಾಮಿಯವರು. ಎಲ್ಲೇ ಎಲ್ಲೋ ದೀಪ್ಯಾ ದೀಪ್ಯಾ ದಿವ್ಯಾ, ಮತ್ ಸಹನ ಬಗ್ಗೆ ಯೋಚನೆ ಮಾಡಕತ್ತೇನ? ಇಲ್ಲವ ಅವ್ವ, ಆಕೆ ವಾಪಸ್ ಮೈಸೂರಿಗೆ ಹೋಗಿಲ್ಲವ. ನಿಂಗೆ ಹೆಂಗ್ ಗೊತ್ತಾತು? ಅಂದ್ರ ನಿನಗೂ ಗೊತ್ತೇನ? ನಿನ್ನೆ ರಾತ್ರಿ
ಆಕಿ ಮತ್ತೆ ಮನೆಯೊಳಗೆ ಬಂದಿದ್ಲು. ನಿನ್ ಜೋಡಿ ಮಾತಾಡಕ ಬೇಕು ಅಂತ ಹಠ ಹಿಡಿದು ಕುಂತಿದ್ಲು. ನನ್ನ ಕೋಣೆಯೊಳಗ ಇರಿಸ್ಕೊಂಡಿದ್ದೆ ಆಕಿನ. ಹೌದವ್ವ, ನಿನ್ನೆ ರಾತ್ರಿ ಆಕಿ ನನ್ನ ಕೋಣೆಗೆ ಬಂದಿದ್ಲು. ನಾ ಅವಳ ಜೋಡಿ ಮಾತಾಡೋ ವೇಳೆಗ ದೊಡ್ಡವ ಬಂದ್ರು ಅಂತ ನಾನು ನನ್ನ ಕೋಣೆ ಚಿಲ್ಕ ಹಾಕಿ ಹೋಗಿದ್ನಿ. ವಾಪಸ್ ಬಂದು ನೋಡಿದ್ರ ಆಕಿ ಇರ್ಲಿಲ್ಲ. ಗೊತ್ತದ, ನಾ ನೋಡ್ದೆ. ಆಕಿ ಜೋರಾಗಿ ಬಾಗ್ಲ ಬಡಿಯಕ್ ಹತ್ತಿದ್ಲು. ಎಲ್ ರುದ್ರಕ್ ಹಂಗೆ ಗೊತ್ತಾಗ್ತೈತಿ ಅಂತ ಹೆದ್ರಿ ನಾ ಆಕಿನ ನನ್ನ ಕೋಣೆಯೊಳಗ ಕರ್ಕೊಂಡೋದೆ. ಆದ್ರ ಈಗ ಆಕಿ ಅಲ್ಲಿಲ್ಲ. ಹೌದಾ? ಅಂದ್ರ ಆಕಿ ಎಲ್ಲಿ ಹೋದ್ಲು? ಅವ್ವ, ಆಕಿಗೆ ಏನಾಗಾಯ್ತು ಅಂತ ನಂಗೆ ತುಂಬಾ ಭಯ ಆಗಕತ್ತೈತಿ. ನಾ ಹೋಗಿ ಅವಳ ಹುಡ್ಕೊಂಬರ್ಲೇನ? ತಮಾಷೆ ಮಾಡಬೇಡ ದಿವ್ಯ. ಇನ್ 10 ನಿಮಿಷದಾಗ ನಿನ್ ನಿಶ್ಚಿತಾರ್ಥ ಆಗೋದೈತಿ. ಈಗ ಎಲ್ಲಿ ಹೋಗ್ತಿ? ಆಕಿನ ಎಲ್ಲಿ ಹುಡುಕ್ತಿ? ಬಿಡು, ಆಕಿಗೇನೂ ಆಗಿರಂಗಿಲ್ಲ. ನೋಡಿ, ಎಲ್ಲರನ್ನು ಕೈ ಮುಕ್ಕೊಂಡು ಮನಸ್ಸಿನಲ್ಲಿ ನಿಮ್ಮ ತಾಯಿಯನ್ನು, ತಂದೆಯನ್ನು, ನಿಮ್ಮ ಗುರುವನ್ನು ಮತ್ತು ಕುಲದೇವರನ್ನು ಧ್ಯಾನ ಮಾಡ್ಕೊಳ್ಳಿ. ಒಂದು ಕಲ್ಯಾಣ ಕಾರ್ಯ ನಿರ್ವಿಘ್ನ ನೆರವೇರಲಿ ಅಂತ ಹೇಳಿ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಪಂಚಾನನತನೋದ್ಭೂತಾನ್ ಪಂಚಾಕ್ಷರಮನೋಪಮಾನ್ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯಾನ್ ಜಗದ್ಗುರುಂ ಆಗಮಾರ್ಥಂ ದೇವಾನಾಂ ಗಮನಾರ್ಥಂ. ಪೂರ್ವಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಕುಲದೇವತ ಪ್ರೀತ್ಯರ್ಥಂ ಮಮ. ಓದನ್ ಕರ್ಕೊಂಬನ್ನಿ. ಓಂ ನಮಃ ಸದಸೇ ನಮಃ ಸದಸಸ್ಪತಯೇ ಸರ್ವಮಾಯುರುಪಾಸತಾಂ ಸರ್ವೇಭ್ಯೋ ಭಕ್ತಮಾಹೇಶ್ವರೇಭ್ಯೋ ನಮಃ. ಹೊರಗೆ ಕರ್ಕೊಂಬನ್ನಿ. ಹೊರಗೆ ಕರ್ಕೊಂಬನ್ನಿ.
साधिकं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिविश्वेदसादनम् अस्मिन् बिम्बे ॐ भोः महागणपति आवाहयामि ॐ भुवः महागणपतिम् आवाहयामि ॐ भुवः महागणपतिम् आवाहयामि ॐ भूर्भुवः महागणपतिम् आवाहयामि स्थापयामि पूजयामि आवाहयामि आवाहित भव स्थापयामि स्थापित भव सन्निहित भव गणाम्बिकाये विद्महे महातपाये धीमहि तन्नो गौरीं प्रचोदयात् ॐ राम शिवमयोमाय विद्महे दुष्टसूक्ष्माय धीमहि तन्नो शिव प्रचोदयात् अस्मिन् कलशे ॐ भोः साक्षीकलश आवाहयामि ॐ भवः साक्षीकलश आवाहयामि ॐ भुवः साक्षीकलश आवाहयामि ॐ भूर्भुवः साक्षीकलश आवाहयामि स्थापयामि पूजयामि आवाहयामि आवाहित भव स्थापयामि स्थापित भव त्र्यम्बकाय समरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय महादेवाय नमः यदोक्तमन्त्रस्मादिं समर्पयामि शिवसाम्पदे नमः पार्वते पते हर 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 ಪದೇಸ್ಕೊಳ್ಳಿ ರೂಪ ನಿನ್ನ ಮೊದ್ಲಕಮ್ಮ ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವ ಬೃಹಸ್ಪತಿಃ ಧ್ರುವಂ ಚಂದ್ರಶ್ಚಾಗ್ನಿಶ್ಚ पुष्पमालकृतं मुहूर्तोऽस्तु सुप्रतिष्ठितमस्तु पुष्पमालकृतं मुहूर्तोऽस्तु सुप्रतिष्ठितमस्तु सर्वार्थसाधके शरण्ये त्र्यम्बके देवी नारायणी नमोस्तुते हिरण्यवर्णां हरिणीं सुवर्णजतस्रजां चन्द्रामिरण्मयीं रश्मिं जातवेदो महावः ॐ नमो ब्रह्मणे नमो अस्त्वग्नये नमः पृथिव्यै नमः ओषधीभ्यः नमो वाचे नमो वाचस्पतये नमः